ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ. ಸೊ ನೋಡ್ರಿ, ಇವತ್ತು ಇನ್ನೊಂದು ಬ್ಲಾಗ್ ಮಾಡಕ್ ಬಂತೀನಿ. ಇದು ಯಾವ್ದು ಬ್ಲಾಗ್ ಅಪ್ಪ ಅಂತಂದ್ರೆ ಸೇಮ್ ಮೊನ್ನೆ ಎಳಗೈ ನೀರ್ ತಗೊಂಡ್ ಹೋಗಿದ್ನಲ್ಲ ಅದೇ ಮುಂದುವರೆದ ಭಾಗ ಪಾರ್ಟ್ 2 ಮಾಡಕ್ ಬಂತೀನಿ. ಯಾಕಪ್ಪ ಅಂತಂದ್ರ ಆ ಒಂದು ಬ್ಲಾಗ್ ನಂದು ಯೂಟ್ಯೂಬ್ ಚಾನಲ್ ಹಾಕಿದ್ನಲ್ಲ ಸಿಕ್ಕಾಪಟ್ಟೆ ವ್ಯೂಸ್ ಬಂದೈತಿ. ಅಂದ್ರ ನನಗ ಅನ್ಸೋ ಲೆವೆಲ್ಗೆ ಒಂದು 1000 ಮೇಲೆ ವ್ಯೂಸ್ ಬಂದೈತಿ. ನಾ ಅಷ್ಟು ಅನ್ಕೊಂಡಿದ್ದಿಲ್ಲ, ಬಟ್ 1000 ಮೇಲೆ ವ್ಯೂಸ್ ಬಂದೈತಿ. ಸೊ ಅದ್ರ ಸಂಬಂಧ ಇವತ್ತಿನ ವಿಡಿಯೋದೊಳಗ ಎಲ್ಲೆಲ್ಲಿ ಸಿಗ್ತಾವ ಎಳ್ನೀರ್, ಎಲ್ಲಿ ಇಲ್ಲ, ಬಿಸ್ನೆಸ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಮಾಡ್ರಿ, ಬಿಸ್ನೆಸ್ ಮಾತ್ರ ಬೆಸ್ಟ್ ಐತಿ. ಸೊ ಈ ಒಂದು ಬಿಸ್ನೆಸ್ ಏನೈತಲ್ಲ, ವಾಸ್ ಇರ್ಲಾರ್ದ ಬಿಸ್ನೆಸ್, ಪ್ರಾಫಿಟ್ ಮಾತ್ರ ಸಿಕ್ಕಾಪಟ್ಟೆ ಐತಿ. ಮನಿ ಒಳಗೆಲ್ಲ ತಿಳಿಸ್ಕೊಟ್ಟಿನಿ. ಸೊ ಇವತ್ತ ಇನ್ನೂ ಒಂದ್ ಲೋಡ್ ಬಂದೈತಿ, ಅದೇ ಅವ್ರದ, ಬಟ್ ಇನ್ನೊಂದ್ ಲೋಡ್ ಬಂದೈತಿ. ಸೊ ಆ ಲೋಡ್ ಅನ್ನು ತೊಗೊಂಬರಕ್ ಹೋಗೋನು. ಅದ್ರ ಜೋಡಿ ನಿಮಗೂ ಏನಾರ ಕಂಡಪ್ಪ ಅಂದ್ರೆ ತೋರಿಸ್ತೀನಿ. ನೆಕ್ಸ್ಟ್ ಮತ್ ಇನ್ನೊಂದ್ ಯಾವ್ದಾರ ಬಿಸ್ನೆಸ್ ಐಡಿಯಾ ಬಂತಪ್ಪ ಅಂತಂದ್ರೆ ಇದ್ರೊಳಗೆ ತಿಳ್ಸಕ್ ಟ್ರೈ ಮಾಡ್ತೀನಿ. ಇಲ್ಲಿಕಂದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ಬ್ಲಾಗ್ ನೋಡ್ರಿ ಮುಂದೆ ಹೆಂಗಿರ್ತದೆ ಏನಿಲ್ಲ ಎಲ್ಲ ತೋರಿಸ್ತೀನಿ ಬರ್ರಿ. ಸೊ ನೋಡ್ರಿ, ಫೈನಲ್ ಆಗಿ ನಾವು ಗಂಗಾವತಿಗೆ ಬಂದೀವಿ. ಗಂಗಾವತಿಲಿದ್ದ ಈ ಕಡೆ ಹಿಂಗೆ ಹೋದ್ರಪ್ಪ ಅಂತಂದ್ರೆ ಗಂಗಾವತಿ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತಾ, ಹಿಂಗೆ ಹೋದ್ರಪ್ಪ ಅಂದ್ರೆ ಗಂಗಾವತಿ ಏರಿಯಾದೊಳಗೆ ಹೋಗುತ್ತಾ. ಸೊ ನಾವು ಹೋಗೋದು ರೂಟ್ ಈ ಕಡೆ ಐತೆ ನೋಡ್ರಿ, ಕಂಪ್ಲಿ ರೂಟ್ ಇದೆ, ಇದು ಸರ್ಕಲ್ ಇದೆ. ಸೊ ಈ ಕಡೆ ಒಳಬೇಕು ನಾವು ಕಂಪ್ಲಿ ರೂಟಿಗೆ ಹೋಗಿ ಇಲ್ಲಿದ್ದ ಒಂದು 3 ಕಿಲೋಮೀಟರ್ ಆಗ್ಬೋದು, 3-4 ಕಿಲೋಮೀಟರ್ ಆಗ್ಬೋದು. ಅಲ್ಲಿ ಒಂದು ಯಾವುದೋ ಕ್ರಾಸ್ ಬರುತ್ತೆ, ಆ ಕ್ರಾಸ್ ತೋರಿಸ್ತೀನಿ ನಿಮ್ಗೆ. ಸೊ ಇದೇ ರೂಟಾಗ ಹೋಗ್ಬೇಕು ನೋಡ್ರಿ. ಮುಂದೆ ಹೋದ್ರೆ ಎಳಗೈ ನೀರಿನ ತೋಟ ಕಾಣುತ್ತೆ ನಿಮಗೆ. ಸೊ ನೋಡ್ರಿ, ಫೈನಲ್ ಆಗಿ ಬಂದೀವಿ. ಅದೇ ರೂಟ್ಲಿದ್ದ ಒಂದು 3 ಕಿಲೋಮೀಟರ್ ಮುಂದೆ ಬಂದ್ರೆ ಇದೊಂದು ಕ್ರಾಸ್ ಕಾಣುತ್ತಾ. ಇದೇ ಕ್ರಾಸ್ಲಿದ್ದ ಅಲ್ಲಿ ಮುಂದೆ ಹೋದ್ರೆ ಅಲ್ಲಿ ಕಾಣುತ್ತಲ್ಲ ಒಂದು ಬಿಲ್ಡಿಂಗ್, ಅದೇ ನೋಡ್ರಿ ತೋಟ. ಅಲ್ಲೆಲ್ಲ ತೋಟ ನಿಮಗೆ ಕಾಣ್ತಿರ್ಬೋದು. ಸೊ ಇದೇ ಒಂದು ಎಳ್ನೀರಿನ ತೋಟ. ಸೊ ಇದೇ ರೀತಿ ಈಗ ತೋಟಗಳು ಮತ್ತು ಅಲ್ಲಿನೂ ಅದಾವೆ, ಕಾಣಿಸ್ತಿರ್ಬೋದು ನಿಮ್ಗೆ. ಅಲ್ಲೆಲ್ಲ ತೋಟಗಳು ಕಾಣ್ತಾವೆ ನಮ್ಮ ಕಣ್ಣಿಗೆ. ಆದ್ರೆ ಇದೇ ಕ್ರಾಸಿಗೆ ಹಿಂಗೆ ಒಳ್ಬೇಕು ನೋಡ್ರಿ. ಇದು ಯಾವುದಂದ್ರೆ ಸಿಂಧನೂರು ಕಾರಟಗಿ ರೋಡ್ ನೋಡ್ರಿ. ಇದು ಇಲ್ಲಿದ್ದ ಅಲ್ಲೇ ಮುಂದೆ ಒಂದು 200 ಮೀಟ್ರ್ ಹಾಕಿದ್ರೂ 200 ಮೀಟ್ರ್ ಹೋದ್ರಪ್ಪ ಅಂತಂತಂದ್ರೆ ಇಲ್ಲೇ ಕಾಣ್ತಾವೆ ನೋಡ್ರಿ ನಿಮಗೆಲ್ಲ. ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ ಎಳಗೈ ನೀರಿನ ತೋಟ, ಇದೇ ತೋಟ. ಸೊ ನಾವು ಫೈನಲ್ ಆಗಿ ಬಂದೀವಿ. ಎಳಗೈ ನೀರು ತೊಗೊಂಡು ಲೋಡ್ ಮಾಡಿದ್ದು ಮತ್ತೆ ನಿಮ್ಗೆ ತೋರಿಸ್ತೀನಿ ತಡ್ರಿ. ಸೊ ನೋಡ್ರಿ, ಇಲ್ಲಿ ಕಾಮನ್ ಬಿಲ್ ಕಾಣ್ತಿರ್ಬೋದು ನೀವು, ಕಾಮನ್ ಬಿಲ್ ಕಾಣುತ್ತಾ. ಸೊ ತೋಟ ಅಲ್ಲೇ ಐತಿ. ನೇಚರ್ಗೆ ಮಾತ್ರ ಮಸ್ತ್ ಐತ್ರಿ ನೋಡಕ್ಕೆ. ನೋಡ್ರಾಗ ನೋಡ್ರಿ, ಪೂರ ನಮ್ಮ ಗಾಡಿ ಫುಲ್ಲು ಲೋಡ್ ಆಗ್ಬಿಟ್ಟೈತಿ. ಈಗ ಗಾಲಿ ಗೀಲಿ ಎಲ್ಲ ಅದಾವ ತಳಗ. ಈಗ ನೋಡ್ರಿ, ಫುಲ್ಲು ತಾಡ್ಪಲ್ ಹಾಕಿ ಎಲ್ಲ ಬಿಗಿದ್ಬಿಟ್ಟಿನಿ. ಈಗ ತಾಡ್ಪಲ್ ಹಾಕಿ ಬಿಗಿದೀನಿ, ಸೀದಾ ಹೋಗೋದು ಅಂದ. ಈಗ ಹಿಂಗಾಶ್ ಹೋಗಿ ಹಿಂಗಾಶ್ ಹೋಗ್ಬಿಡೋದು ನೋಡ್ರಿ. ನೇಚರ್ ನೋಡ್ರಿ ಹೆಂಗೈತಿ. ಕಾಮನ್ ಬಿಲ್ ಬಿದ್ದೈತಿ. ಇನ್ನೇ ಈಗ ಜಸ್ಟ್ ಮಳೆ ಬಂದಂಗೆ ನಿಂತ್ರಿ. ಈಗ ಮಳೆ ಫುಲ್ ನೇಚರ್ ಮಸ್ತ್ ಐತಿ. ನಾವು ಇನ್ನು ಹೊಡು ನೋಡ್ರಿ. ಸೊ ನೋಡ್ರಿ, ಫೈನಲ್ ಆಗಿ ಇಲ್ಕಲ್ಲಿಗೆ ಬಂದು ಕೇಸಿ ಎಲ್ಲ ಆಲ್ಮೋಸ್ಟ್ ಕಾಯಿ ಅನ್ಲೋಡ್ ಮಾಡಿಬಿಟ್ಟಿನಿ. ಈಗ ಇಲ್ಲಿ ಕಾಣಿಸುತ್ತಿರ್ಬೋದು ನಿಮಗಾಗ. ಇಲ್ಲೊಂದು ಸ್ವಲ್ಪ ಅನ್ಲೋಡ್ ಮಾಡೀವಿ. ಆಮೇಲೆ ಇದರ ಮಗ್ಲನ ಐತ್ರಿ ಒಂದು. ಇಲ್ಲಿ ನೋಡ್ರಿ ಜೆಂಡ, ಎಂಥ ಜೆಂಡ ಐತೆ. ನಮ್ಮ ಇಲ್ಕಲ್ಲಾಗ ಹೊಸ್ತಾಗಿ ಮಾಡ್ಯಾರ. ಇದು ಬಸವೇಶ್ವರ ಸರ್ಕಲ್ ಮುಂದೆ ಮಾಡ್ಯಾರ. ಬಟ್ ನೈಸ್ ಕಾಣುತ್ತೆ, ದೂರ್ಲಿದ್ದ ನೋಡಿದ್ರು ಕಾಣುತ್ತೆ. ಸೊ ಅಲ್ಲಿ ಒಂದು ಸ್ವಲ್ಪ ಇಳಿಸಿವಿ ಕಾಯಿ. ಆಮ್ಯಾಗ ಇಲ್ಲೊಂದು ಕಾಣುತ್ತೆ ನೋಡ್ರಾಗ, ಇಲ್ಲೊಂದು ಸ್ವಲ್ಪ ಕಾಯಿ ಇಳಿಸಿವಿ. ಆಮೇಲೆ ಅದ್ರ ಮಗ್ಲ ಇನ್ನೊಂದು ಕಾಣುತ್ತೆ ನೋಡ್ರಿ. ಇಲ್ಲೊಂದು ಸ್ವಲ್ಪ ಕಾಯಿ ಇಳಿಸಿವಿ. ಮಗ್ಲ ಹಚ್ಚಿರ್ತಾರೆ, ಬಟ್ ಭಾರಿ ವ್ಯಾಪಾರ ಆಗತ್ತೆ ಅವರಿಗೆ. ಇಲ್ಲಿ ಬಸವೇಶ್ವರ ಸರ್ಕಲ್ ತಕ್ಕ ನೋಡ್ರಿ, ಇದು ಇಲ್ಲೇ ಇಳಿಸಿವಿ ಕಾಯಿ. ಸೊ ನೋಡ್ರಿ, ಈಗ ಫೈನಲ್ ಆಗಿ ಬಂದು ಕಾಯಿ ಇಳಿಸಿವಿ, ಎಲ್ಲ ಮಾಡೀವಿ. ಸೊ ಈ ನೆಕ್ಸ್ಟ್ ನಿಮಗೆ ಈಗ ಎಲ್ಲ ತೋರಿಸೀನಿ. ಆಲ್ಮೋಸ್ಟ್ ನಾನು 90% ಎಲ್ಲ ತೋರಿಸೀನಿ ಅಂತ ಅಂದ್ಕೊಂಡೀನಿ. ಬಟ್ ಈಗ ಇನ್ನು ಮುಂದೆ ನೀವೇನು ಮಾಡ್ತೀರಿ ಬಿಡ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಮಾಡ್ಕೋರಿ, ಚಲೋ ಐತಿ. ಈಗ ನೋಡ್ರಿ, ಕಾಯಿ ಎಲ್ಲಿ ಇಳಿಸೀನಿ ಏನು ಎಲ್ಲ ನಿಮ್ಗೆ ವಿವರಣೆ ಕೊಟ್ಟೀನಿ. ಸೊ ಅದಕ್ಕೋಸ್ಕರವಾಗಿ ನಾನು ನಿಮ್ಗೆ ಕೇಳ್ಕೊಳ್ಳೋದು ಒಂದು ಶೇರ್, ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮೊದಲಿನ ವಿಡಿಯೋ ಹೆಂಗೆ ಓಡೈತಿ ಇದೊಂದು ಹಂಗೆ ಓಡಿಸ್ರಿ ಅಂತ ಕೇಳ್ಕೊತೀನಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.